ವೈ ಮುಂದೆ ಬನ್ನಿ. ಭಾರತದ ದೊಡ್ಡ ದೊಡ್ಡ ಉದ್ಯಮಿಗಳ ಹೆಸರಿನಲ್ಲಿ ಕರ್ನಾಟಕದ ಹೆಸರು ಯಾವಾಗಲೂ ಕಡಿಮೆ ಇರೋದು ಯಾಕೆ ಅಂತ ಒಂದು ಪ್ರಶ್ನೆ ಬರೋದು. ಚೆನ್ನಾಗಿ ಓದಿ ಇಂಥ ಏನೋ ಒಂದು ಕೆಲಸ ಇಟ್ಟು ಸೆಟ್ಲ್ ಆಗೋದಪ್ಪ, ಚಾನ್ಸ್ ಸಿಕ್ಕರೆ ಅಮೇರಿಕಕ್ಕೆ ಹೋಗೋದು ಸೆಟ್ಲ್ ಆಗೋ, ಇಷ್ಟೇ ಇದೆ ಹೊರತು ಒಂದು ಒಳ್ಳೆ ಬಿಸ್ನೆಸ್ ಮಾಡು, 10 ಜನ ಕೆಲಸ ಕೊಡು, ಸಖತ್ ಒಳ್ಳೆ ಕಾಸು ಮಾಡು, 4 ಇಂಪ್ಯಾಕ್ಟ್ಫುಲ್ ಆಗಿ ಕೆಲಸ ಮಾಡು, ಈ ಥರದ್ದೇನು ಹೇಳ್ಕೊಳ್ಳುವಂಥದ್ದಿಲ್ಲ. ಸೊ ಇದೇನು ಯಾಕೆ ಈ ಥರ ಇದೆ? ಇದೇನೋ DNA ಪ್ರಾಬ್ಲಮ್ಮು, ಅಥವಾ ನಾವು ಧಾರವಾಡದಲ್ಲಿ ಇಟ್ಕೊಂಡು ಒಂದು ಕರ್ನಾಟಕ ಪ್ರೆಸಿಡೆನ್ಸಿ ಅಂತ ಮಾಡಿ ಹೇಳೋದಾದರೆ, ಆಗ ಮೈಸೂರು ಕಿಂಗ್ಸು ಸಾಕಷ್ಟು ಕೆಲಸಗಳನ್ನ ಉದ್ಯಮ ತರುವಂಥದ್ದನ್ನೆಲ್ಲ ಪ್ರಯತ್ನಗಳನ್ನ ಮಾಡಿದ್ರೆ ಖಂಡಿತ ಮಾಡಿದರು. ಉದ್ಯಮಕ್ಕೆ ಬರುವಂಥವ್ರು ನಮ್ಮ ಪ್ರಮಾಣ ಹೆಚ್ಚಿತು. ನಮ್ಮಲ್ಲಿ ನಾನೇನು ಗೊತ್ತು ಇರ್ಬೋದು, ಇನ್ಫೋಸಿಸ್ ಮಾಡಿದ್ರು, ಅಥವಾ ಈಗ ಇತ್ತೀಚೆಗೆ ಜೀರೋದ ಥರದ್ದು ಇರ್ಬೋದು. ಕರ್ನಾಟಕದಲ್ಲಿ ಯಾಕೆ ಉದ್ಯಮಶೀಲತೆಗೆ ಅಷ್ಟು ಇಂಟ್ರೆಸ್ಟ್ ಇಲ್ಲ, ಅಥವಾ ಅಷ್ಟೊಂದು ಜನ ಮುಂದೆ ಬರೋಲ್ಲ, ಮುಂದೆ ಬನ್ನಿ ಯಾಕೆ ಆಗಿಲ್ಲ ಅಂತೆಲ್ಲ ನೋಡಿದಾಗ, ಶಾರ್ಕ್ ಟ್ಯಾಂಕ್ ಥರದ ಶೋ ಹಿಂದಿಲಿ ಬರ್ತಾ ಇದೆ. ನಮ್ಮಲ್ಲಿ ಆ ಬದಲಾವಣೆ ಬರಬೇಕು ಅಂತಂದರೆ ಅದು ಮೈಂಡ್ ಚೇಂಜ್, ಒಂದು ಮೈಂಡ್ ಶಿಫ್ಟ್. ಪಾಡ್ಕಾಸ್ಟ್ ಈಸ್ ಅ ಪವರ್ಫುಲ್ ಮೀಡಿಯಮ್. ಕಂಪನಿ ಕಟ್ಟುವ ದಿಸೆಯಲ್ಲಿ ಏನು ಸಿಗುತ್ತೆ ಇದರಿಂದ ಎರಡನ್ನ ನಾವು ನಿರೀಕ್ಷೆ ಮಾಡ್ತೀವಿ. AI ಅನ್ನೋದು ಏನೋ ಒಂದು ದೊಡ್ಡ ಒಂದು ಟ್ರಾನ್ಸ್ಫರ್ಮೇಷನ್ ತರ್ತಾ ಇದೆ, ಒಂದು ಡಿಸ್ಟ್ರಪ್ಷನ್ ತರ್ತಾ ಇದೆ. ಇದು ಒಂದು ಅವಕಾಶದ ಬಾಗಿಲು ಕೂಡ ತೆಗಿತಾ ಇದೆ. ಅದೇ ಈ ಒಂದು ಪಾಡ್ಕಾಸ್ಟ್ನ ಆಶಯ.